ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಪ್ರೇಮ ಸಂಗಮ ಭಾಗ 6. ಫ್ರೆಂಡ್ ಪಪ್ಪ ಹೇಳಿದಾಲೆ ಹುಲ್ಗಿ ಪ್ಲಾನ್ ಮಾಡ್ಕೋಬಾರ್ದು ಅಂತ. ಆದ್ಲೆ ನೀನು ಯಾರಿಗೂ ಹೇಳಲ್ಲ ಅಂದರೆ ನಾನೊಂದು ಪ್ರಶ್ನೆ ಕೇಳಲ್ಲ ಎಂದ ಪಿಸು ಮಾತಲೆ. ಏನದು ಎಂದಳು ಅವಳು ಅವನಂತ. ನಿಮ್ಮ ಮನೇಲಿ ನಂತಲ ಪಾಪು ಇದೆಯಾ? ನೀನು ಪಾಪುವಿಂದ ದೂರ ಇದೆಯಾ ಎಂದ ಮೆಲ್ಲಗೆ. ಮೊದಲು ಅರ್ಥವಾಗದೇ ಇದ್ದರೂ ಅವನ ಪ್ರಶ್ನೆ ಅರ್ಥವಾದಾಗ ಯಾಕೆ ಕೇಳ್ತಿದೀಯಾ ಎಂದಳು ಪೇಷ್ಟಾಗೆ. ನನ್ನ ಜೊತೆ ಮಮ್ಮ ಇಲ್ಲ. ಪಪ್ಪನ ಕೇಳಿದ್ಲೆ ಬೇಜಾರಾಗ್ತಾಳೆ, ಕೋಪ ಮಾಡ್ಕೋತಾಳೆ. ಅದಕ್ಕೆ ನೀನು ನಿನ್ನ ಪಾಪು ಜೊತೆ ಇಲ್ವಾ? ನಮ್ಮಮ್ಮ ಯಾಕೆ ನನ್ನ ಜೊತೆ ಇಲ್ಲ ಅಂತ ಬೇಜಾರು ನನಗೆ ಎಂದು ಮುದ್ದು ಹುಡುಗ ಬೇಜಾರಲ್ಲಿ ಹೇಳಿದಾಗ ಅವಳ ಮನ ಮುದುಡಿತ್ತು. ಹೇಳು ಹಾಲು, ನಿನಗೆ ಪಾಪು ಇಲ್ವಾ ಎಂದಾಗ ಅವನ ಕೆನ್ನೆಗೆ ಮುತ್ತಿಟ್ಟವಳು, ನನಗೆ ಇನ್ನೂ ಮದುವೆ ಆಗಿಲ್ಲ ಚಾಂಪ್. ಮದುವೆ ಆದಮೇಲೆ ಪಾಪು ಬರೋದು. ನಿನ್ನಮ್ಮ ಅಪ್ಪ ಮದುವೆ ಆಗಿದ್ದಾರೆ, ಅದಕ್ಕೆ ಈ ಮುದ್ದು ಕೃಷ್ಣ ಬಂದಿರೋದು ಎಂದಳು ಅವನ ಓಲೈಸುವಂತೆ. ಹೌದಾ, ಮತ್ತೆ ಅಮ್ಮ ಯಾಕೆ ನಮ್ಮ ಜೊತೆ ಇಲ್ಲ ಎಂದ ಮುದ್ದಾಗಿ. ಅಷ್ಟರಲ್ಲಿ ರಮೇಶ್ ಬಂದರು ಅಲ್ಲಿಗೆ. ಚಾಂಪ್, ಇವ್ರ್ಯಾರು ಎಂದು ಅವನ ನೋಡಲು, ಇವಳು ಹಾಲು ನನ್ನ ಪ್ಲ್ಯಾಂಡ್ ಎಂದು ಅವಳ ತಬ್ಬಿದವ. ತಾತ, ನನಗೆ ಆತ ಸಾತು, ಮನೆಗೆ ಹೋಗೋಣ ಪಪ್ಪ, ಕಾಯ್ತಿದ್ದಾಳೆ ಎಂದು ಮುದ್ದಾಗೆ. ರಮೇಶ್ ಅವರನ್ನು ನೋಡಿದ ಆರು ಅಂತೂ ಅವರನ್ನು ಎಲ್ಲೋ ನೋಡಿದ ಹೋಲಿಕೆಯಂತೆ ಕಣ್ಣು ಸಂಕುಚಿಸಿ ನೋಡುತ್ತಿದ್ಲು. ಸರಿ ಕಣಮ್ಮ, ನಾವು ಬರ್ತೀವಿ ಎಂದು ಅವರು ಹೊರಡುವಾಗ, ಬಾಯ್ ಹಾಲು ಎಂದು ಕೈ ಬೀಸಿದ್ದ ಆರ್ಯ. ಸರ್, ಒಂದು ನಿಮಿಷ, ಇವನಿಗೆ ಅಮ್ಮ ಇಲ್ವಾ? ಡಿವೋರ್ಸ್ ಆಗಿದೆನಾ ಎಂದಳು ಅವರು ಹೊರಡುವ ಮುಂಚೆ. ಇಲ್ಲಮ್ಮ ಎಂದು ಆರ್ಯನ ನೋಡಿದವರು. ಚಾಂಪ್, ನೀವು ಹೋಗಿ ಕಾರಲ್ಲಿ ಕೂತ್ಕೋ ಎಂದು ಕಳುಹಿಸಿದವರು. ಇವನಿಗೆ 1.5 ವರ್ಷ ಇದ್ದಾಗ ಅವಳು ಸತ್ತೋದ್ಲು. ಆಗಿನಿಂದ ನನ್ನ ಮಗನೇ ಅವನಿಗೆ ತಂದೆ ತಾಯಿ ಎಲ್ಲ. ಆದರೆ ಅವನಿಗೆ ತಾಯಿ ಬಗ್ಗೆ ಗೊತ್ತಾಗಬಾರ್ದು ಅಂತ ಅವನಿಂದ ತಾಯಿ ಸತ್ತಿರೋ ವಿಷಯ ಮುಚ್ಚಿಟ್ಟಿದ್ದೀವಿ ಎಂದವರು ಅಲ್ಲಿಂದ ನಡೆದಾಗ ಕಲ್ಲಂತೆ ನಿಂತು ಬಿಟ್ಟಳು ಆರು. ಆ ಪುಟ್ಟ ಮಗುವಿಗೆ ತಾಯಿಯೇ ಇಲ್ಲ. ತಾಯಿಯ ಪ್ರೀತಿಯನ್ನು ಅವ ಸವಿಯಲು ಇಲ್ಲ ಎಂದು ನೆನೆದಾಗ ಅದೇಕೋ ಅವಳ ಮನ ಮುದುಡಿತ್ತು. ಹೇ ಆರು, ಎಲ್ಲಿದ್ದೀರಾ? ನಾನು ಅಲ್ಲೆಲ್ಲ ನೋಡಿ ಬಂದೆ ಎಂದು ಶ್ರೀಧರ್ ಅವಳ ಬಳಿ ಬಂದಾಗ ತನ್ನ ಗೊಂದಲ ಮುಚ್ಚಿಟ್ಟು ಬಾರದ ನಗೆ ತಂದುಕೊಂಡಳು ಮುಖದಲ್ಲೇ. ಹಾಂ, ನೀವು ಲೇಟ್ ಮಾಡಿದ್ರಿ ಅಲ್ವಾ, ಅದಕ್ಕೆ ಸುಮ್ಮನೆ ಹೀಗೆ ಓಡಾಡ್ತಿದ್ದೆ ಎಂದವಳ ಕೈ ಹಿಡಿದು, ಬನ್ನಿ ಇಲ್ಲೇ ಬೆಂಚ್ ಮೇಲೆ ಕುಳಿತು ಮಾತಾಡೋಣ ಎಂದು ತನ್ನ ಪಕ್ಕದಲ್ಲಿದ್ದ ಬೆಂಚ್ ಮೇಲೆ ಕುಳಿತವ ಅವಳ ಸನಿಹ ಕುಳಿತು ಮಾತು ಶುರು ಮಾಡಿದ್ದ. ಅವನು ಹೇಳಿದ ಮಾತುಗಳಿಗೆ ಕಿವಿಯಾಗಿದ್ದವಳ ಲಕ್ಷ್ಯವೆಲ್ಲ ಪುಟ್ಟ ಆರ್ಯನ ಮಾತುಗಳತ್ತಲ. ಇತ್ತ ಸ್ನಾನ ಮಾಡಿ ಆಚೆ ಬಂದ ವಿಷ್ಣು ಮಗನಿಗಾಗಿ ಕಣ್ಣಾಡಿಸಿದ. ಪುಟ್ಟ ಪೋರ ಇರಲಿಲ್ಲ ಅಲ್ಲಿ. ತಕ್ಷಣ ತಯಾರಾಗಿ ಕೆಳಗೆ ನಡೆದ. ಅಮ್ಮ, ಆರ್ಯ ಎಲ್ಲಿ ಎಂದು ಕೂಗುತ್ತಾ ಬಂದ ವಿಷ್ಣು ಹಾಲ್ನಲ್ಲಿ ಕುಳಿತಿದ್ದವರ ನೋಡಿ, ಅತ್ತೆ ಮಾವ ಚೆನ್ನಾಗಿದ್ದೀರಾ ಎಂದ ವಿನಯದಿ. ಅವನ ನೋಡಿದವರ ಕಣ್ಣಲ್ಲಿ ನೀರಿತ್ತು. ಚೆನ್ನಾಗಿದ್ದೀವಿ ಕಣಪ್ಪ, ಬದುಕ್ತಾ ಇದ್ದೀವಿ. ನಾಡಿದ್ದು ಪೂಜೆಗೆ ಆರ್ಯನನ್ನು ಕರೆದುಕೊಂಡು ಬಾರಪ್ಪ ಎಂದರು ಆ ವ್ಯಕ್ತಿ. ಯಾವ ಪೂಜೆಗೂ ನನ್ನ ಮಗ ಬರೋದಿಲ್ಲ. ನಿಮ್ಮ ಮೇಲೆ ಗೌರವ ಇದೆ, ಅದನ್ನು ಈ ರೀತಿ ಮಾಡಿ ಕಳ್ಕೋಬೇಡಿ ಎಂದವ. ಇನ್ನೇನು ಆಚೆ ಕಾಲಿಡಬೇಕು. ತನ್ನ ಮನ ವರ್ಷದ ಪೂಜೆಗೆ ಬರೋ ಹಕ್ಕು ಆ ಕಂದನಿಗೆ ಇಲ್ವಾ ಎಂದರು ಅವರು ಅಳುತ್ತಾ. ಯಾವ ಅಮ್ಮ ಎತ್ತ ತಕ್ಷಣ ಅಮ್ಮ ಆಗೋದಿಲ್ಲ. 1 ವರ್ಷದ ನನ್ನ ಮಗನಿಗೆ ವಿಷ ಕೊಟ್ಟ ಅವಳು ಯಾವತ್ತಿಗೂ ನನ್ನ ಮಗನಿಗೆ ತಾಯಿ ಆಗೋದಿಲ್ಲ ಎಂದು ಗಂಭೀರವಾಗಿ ನುಡಿದವನ ದನಿಯಲ್ಲಿ ಕೋಪವಿತ್ತು. ಅವಳು ಮಾಡಿದ ತಪ್ಪಿಗೆ ಅವಳ ಜೀವವೇ ಹೋಗಿದೆ. ಇನ್ನೂ ಆರ್ಯ ನೋವು ತಿಂತಿದ್ದಾನೆ. ಅವಳಿಗಾಗಿ ಮಿಡಿಯುತ್ತಿದ್ದ ನನ್ನ ಹೃದಯ ಎಂದೂ ಅವಳನ್ನು ಮರೆತಾಗಿದೆ. ಈಗ ಅದು ಇದು ಅಂತ ಅವಳನ್ನು ನನ್ನ ಮಗನಿಗೆ ನೆನಪು ಮಾಡೋದು ಬಿಡಿ ಎಂದು ಒಂದು ಹೆಜ್ಜೆ ಮುಂದೆ ಇಟ್ಟು. ಕೋಪದಿಂದ ಅವನ ಕಣ್ಣುಗಳು ಕೆಂಬಣ್ಣಕ್ಕೆ ತಿರುಗಿದ್ವು. ಸತ್ತವರ ಮೇಲೆ ಹಾಗೆ ಸಾಧಿಸಬಾರ್ದಂತೆ ಕಣಪ್ಪ. ನನ್ನ ಮಗಳು ಮಾಡಿದ್ದು ತಪ್ಪೆ, ಆದರೆ ಈಗ ಅವಳಿಗೆ ಪೂಜೆ ಆಗದೆ ಹೋದರೆ ಅವಳ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಇದೊಂದು ಬಾರಿ ಆದರೂ ಆರ್ಯನನ್ನು ಕಳುಹಿಸಿಕೊಡು. ಅವನ ಕೈಯಲ್ಲಿ ಪೂಜೆ ಮಾಡಿಸಿದ್ರೆ ಶಾಂತಿ ಸಿಗುತ್ತೆ ಎಂದವರ ನೋಡಿದವ. ಇಲ್ಲ, ನನ್ನ ಮಗ ಯಾವುದೇ ಕಾರಣಕ್ಕೂ ಅವಳ ಪೂಜೆಗೆ ಬರೋದಿಲ್ಲ. ನಾನು ಅವನಿಗೆ ಹೊಸ ಅಮ್ಮನನ್ನು ತರ್ತೀನಿ. ಅವನ ಜೀವನದಲ್ಲಿ ಇದ್ದ ಅಮ್ಮನ ಹೆಸರು ಅವನಿಗೆ ಸಿಗೋದಿಲ್ಲ. ಕೇವಲ ಹೊಸ ಅಮ್ಮನೇ ಇರ್ತಾಳೆ. ಮತ್ತು ಆ ಅಮ್ಮನೇ ಅವನಿಗೆ ಇಲ್ಲ. ಮುಂದಿನ ವರ್ಷದ ಪೂಜೆ ಅಷ್ಟರಲ್ಲಿ ನನ್ನ ಮಗನಿಗೆ ಅಮ್ಮ ಬಂದಿರ್ತಾಳೆ ಎಂದವ ಕೋಪದಲ್ಲಿದ್ದ ನುಡಿದು ತಿರುಗುವಷ್ಟರಲ್ಲಿ ರಮೇಶ್ ತೋಳಲ್ಲಿ ಇದ್ದ ಆರ್ಯ ಕಣ್ಣರಳಿಸಿದ್ದ. ಪಪ್ಪ, ಅಮ್ಮ ಬರ್ತಾಳಾ ಎಂದು ತಾತನ ತೋಳಿನಿಂದ ಎಳೆದು ಅಪ್ಪನ ಕಾಲನ್ನು ಅಪ್ಪಿ. ಹೌದು ಚಾಂಪ್, ನೀನು ಕೇಳಿದ್ದು ಯಾವುದನ್ನು ಇಲ್ಲ ಅಂದಿಲ್ಲ ಅಲ್ವ ನಾನು. ಈಗ ಅಮ್ಮ ಬೇಕು ಅಂದಲ್ಲ, ಅದಕ್ಕೆ
ಅಮ್ಮ ಬರ್ತಾರೆ ಎಂದು ಅವನ ಎತ್ತಿಕೊಂಡ. ಹೇ, ನನಗೂ ಮಮ್ಮ ಬತ್ತಾಳೆ. ಇನ್ಮೇಲೆ ನಾನು ಪಪ್ಪ ಅಮ್ಮ ಜೊತೆ ಸ್ಕೂಲ್ಗೆ ಹೋಗ್ತೀನಿ, ಅಮ್ಮ ಜೊತೆ ಊಟ ಮಾಡ್ತೀನಿ, ಆಮೇಲೆ ಭುವನ್ಗೆ ಲೇಗಿಸಿದ್ದ ನಿಂಗೆ ಅಮ್ಮ ಇಲ್ಲ ಅವನಿಗೆ ನಾನು ಅಮ್ಮನ ತೋರಿಸಿ ವಾಲ್ ಮಾಡ್ತೀನಿ ಎಂದು ಖುಷಿಯಿಂದ ನುಡಿದು ಪಪ್ಪನ ಕೆನ್ನೆಗೆ ಮುತ್ತಿಟ್ಟು ಕೊರಳ ತಬ್ಬಿದನವ. ಅವನ ಖುಷಿ ನೋಡಿ ತಾನು ತೆಗೆದುಕೊಂಡ ನಿರ್ಧಾರ ಸರಿ ಎಂದು ಭಾವಿಸಿ ವಿಷ್ಣು ತನ್ನತ್ತೆ ಮಾವನ ನೋಡಿದ್ರಲ್ಲ, ಅವನಿಗೆ ಹೊಸ ಅಮ್ಮ ಬರ್ತಾರೆ, ಅಮ್ಮ ಅವರಿಗೆ ಜ್ಯೂಸ್ ಕೊಡು, ನಾನು ಆರ್ಯ ಇವತ್ತು ಆಫೀಸ್ಗೆ ಹೋಗ್ತೀವಿ ಎಂದು ಹೊರಟ ಅವರತ್ತ ನೋಡಿದೆ. ಪಪ್ಪ, ತಾತ ಅಜ್ಜಿ ಬಂದಿದ್ದಾಳೆ, ಇಲು ಮಾತಾಡ್ತೀನಿ ಎಂದು ಅಪ್ಪನ ನಿಲ್ಲಿಸಿದವ. ತಾತ, ನೀವು ಚೆನ್ನಾಗಿದ್ದೀರಾ? ಬಾಲ ದಿನ ನಮ್ಮನೆ ಬಂದಿಲ್ಲ ನೀವು ಎಂದು ಕೇಳಿದ ಮೊಮ್ಮಗನ ತಬ್ಬಿದವರು. ನಿಂಗೆ ಅಮ್ಮನ ಕರೆದುಕೊಂಡು ಬರೋಕೆ ಹೋಗಿದ್ವಿ, ಆದರೆ ನಮ್ಮ ಕೈಯಲ್ಲಿ ಆಗಲಿಲ್ಲ ಕಣಪ್ಪ ಎಂದು ಅಳುತ್ತಾ ಅವನ ಕೆನ್ನೆಗೆ ಮುತ್ತಿಟ್ಟವರ ಕಣ್ಣುರಿಸಿದವ. ನೀವು ಅಬೇಡಿ, ಪಪ್ಪ ಹೇಳಿದಾಳೆ ಅಲ್ವಾ, ಪಪ್ಪ ಕಳೆದ್ಲೆ ಮಮ್ಮ ಬೇಗ ಬತ್ತಾಳೆ ಎಂದು ಪಪ್ಪನ ನೋಡಿದ. ಅವನಿಗೂ ಕಣ್ತುಂಬಿತ್ತು ಮಡದಿಯ ನೆನೆದು. ಅದೆಷ್ಟು ಪ್ರೀತಿಸುತ್ತಿದ್ದ ಅವ. ಸರಿ, ನಾ ಹೊಲುತ್ತೀವಿ ಎಂದು ಅಪ್ಪನ ಬಳಿ ಬಂದವ ಅವನ ಕೈ ಹಿಡಿದು, ಬಾ ಪಪ್ಪ, ನಾನಿವತ್ತು ನಿಮ್ಮ ಆಫೀಸ್ಗೆ ಬರ್ತೀನಿ ಎಂದು ಖುಷಿಯಿಂದ ನಡೆದಿದ್ದ. ಮತ್ತೆ ಪಪ್ಪ, ಅಮ್ಮ ಹೇಗಿತ್ತಲೆ? ನನ್ನ ತಲ ಇತ್ತಲ್ಲ, ನಿಮ್ಮ ತಲ ಇತ್ತಲ್ಲ? ಇಲ್ಲ ನಮ್ಮ ಮಿಸ್ ತಲನ, ಶಾಲು ಅಮ್ಮನ ತಲನ ಎಂದು ಉತ್ಸಾಹದಿಂದ ಕೇಳಿದವನ ತಲೆ ಸವರಿದ್ದವ. ಸರ್ಪ್ರೈಸ್, ನೀನೇ ನೋಡುವಂತೆ ಅಮ್ಮ ಹೇಗಿರ್ತಾರೆ ಅಂತ ಎಂದು ದಾರಿ ನೋಡುತ್ತಾ ಕಾರ್ ಚಲಾಯಿಸಿದವನ ಯೋಚನೆಯೆಲ್ಲ ತನ್ನ ಮಗನಿಗೆ ಅಮ್ಮನ ತರುವ ಬಗೆಗೆ. ತನ್ನ ಮಗನಿಗೆ ಎರಡನೇ ತಾಯಿ ಆಗುವಳು, ಅವನು ಬಯಸಿದ್ದ ಪ್ರೀತಿ ನೀಡುವಳೆ. ತನ್ನ ಆಸ್ತಿ ನೋಡಿ ಎರಡನೇ ಮದುವೆಗೆ ಒಪ್ಪಿದ್ರೂ ಅವಳು ತನಗೆ ಮಡದಿಯಾಗದೆ ತಾಯಿಯಾಗಲು ಒಪ್ಪುವಳೆ ಎಂದು ಯೋಚಿಸುತ್ತಾ ಇದ್ದವನ ಯೋಚನೆ ಒಂದೆಡೆ ಆದರೆ, ಅಮ್ಮ ಬರ್ತಾರೆ, ಅವರ ಜೊತೆ ಆಟ ಆಡ್ತೀನಿ, ಊಟ ಮಾಡಿಸ್ಕೋತೀನಿ ಎಂಬ ಯೋಚನೆ ಆ ಪುಟ್ಟ ಪೋರನದ್ದು. ನಾವಿನ್ನು ಹೊರಡ್ತೀವಿ ಬೀಗ್ರೆ ಎಂದು ಅಲ್ಲಿಂದ ಹೊರಟರು ಮಹಾಂತೇಶ್. ಕ್ಷಮಿಸಿ ಬೀಗ್ರೆ, ತಪ್ಪು ತಿಳ್ಕೊಬೇಡಿ, ಅವನು ಕೋಪದಲ್ಲಿ ಎಂದು ಸಮಜಾಯಿಸಿ ನೀಡಲು ಹೋದ ರಮೇಶ್ವರ ತಡೆದು, ಪರವಾಗಿಲ್ಲ, ಅವನ ಪ್ರೀತಿನ ನಾನು ಕಣ್ಣಾರೆ ನೋಡಿದ್ದೀವಿ. ಇಷ್ಟು ದಿನ ಅವನೆಲ್ಲ ಮದುವೆ ಆಗದೆ ಒಂಟಿಯಾಗಿರ್ತಾನೋ ಅಂತ ಭಯವಿತ್ತು. ಆಗ ಆರ್ಯನ ನೆನಪಾದಲ್ಲಾದರೂ ಮದುವೆ ಆಗ್ತೀನಿ ಅನ್ನಲ್ಲ, ಅಷ್ಟು ಸಾಕು ಎಂದು ಅಲ್ಲಿಂದ ಹೊರಟವರು ನೋಡುತ್ತಾ ಉಳಿದರು ರಮೇಶ್, ಲೀಲಾ. ತನ್ನ ಮಗನನ್ನು ಕರೆದುಕೊಂಡು ಕಂಪನಿಗೆ ಬಂದಿದ್ದ ವಿಷ್ಣು ಕಾರಿನಿಂದ ಇಳಿದು ದೊಡ್ಡ ಬಿಲ್ಡಿಂಗ್ ನೋಡುತ್ತಾ ಗತ್ತಿನಿಂದ ಹೆಜ್ಜೆ ಇಡುತ್ತಿದ್ದ ಆರ್ಯ ಥೇಟ್ ಅಪ್ಪನಂತೆ. ಗುಡ್ ಮಾರ್ನಿಂಗ್ ಚೋಟ ಬಾಸ್ ಎಂದು ಖುಷಿಯಿಂದ ಹೇಳಿದರು ಸೆಕ್ಯೂರಿಟಿ. ಹಾಗೊಮ್ಮೆ ಹೀಗೊಮ್ಮೆ ಕರೆದುಕೊಂಡು ಬರುವ ಬಾಸ್ನ ಮಗನೆಂದರೆ ಎಲ್ಲರಿಗೂ ಅಚ್ಚುಮೆಚ್ಚು. ಗುಡ್ ಮಾರ್ನಿಂಗ್ ಅಂಕಲ್ ಎಂದು ಮರು ವಿಶ್ ಮಾಡಿದವ ಅಪ್ಪನಂತೆಯೇ ಅವನ ಹಿಂದೆ ಹಿಂದೆ ಹೆಜ್ಜೆ ಹಾಕುತ್ತಿದ್ದ. ಚಾಂಪ್, ನೀವಿಲ್ಲಿ ಕೂತಿರ್ತೀರಂತೆ, ನಾನು ವರ್ಕ್ ಮಾಡ್ತೀನಂತೆ ಎಂದು ಅವನನ್ನು ತನ್ನ ಚೇರ್ ಪಕ್ಕದಲ್ಲಿ ಸೋಫಾದ ಮೇಲೆ ಕೂರಿಸಿ ತಾನು ಕುಳಿತಿದ್ದ. ಪಪ್ಪ, ನಂಗೆ ಹೊಟ್ಟೆ ಹಸಿವು, ಬೆಳಗ್ಗೆ ಬ್ಲಡ್ ಜಾಮ್ ಅಷ್ಟೇ ತಿಂದಿದ್ದು ಎಂದು ಹೊಟ್ಟೆಯ ಮೇಲೆ ಕೈ ಇಟ್ಟು. ಮಗ ಹಸಿವು ಎಂದರೆ ಇವ ಸುಮ್ಮನಿರುವನೆ, ಅವನು ಏನು ತಿನ್ನದೆ ಬಂದಿದ್ನಲ್ಲ ಕೋಪದಿಂದ. ಓಕೆ ಚಾಂಪ್, 10 ನಿಮಿಷ ಎಂದವ ತನ್ನ ಆಫೀಸ್ ಕ್ಯಾಂಟೀನ್ಗೆ ಫೋನ್ ಮಾಡಿ ತನ್ನ ಮಗನಿಗೆ ಅಡುಗೆ ಹೇಗಿರಬೇಕು, ಜೊತೆಗೆ ಯಾವ ಅಡುಗೆ ಮಾಡಬೇಕು, ತನಗೇನು ಬೇಕು ಎಂದು ಆರ್ಡರ್ ಮಾಡಿದ್ದ. ಚಾಂಪ್, ನೀವು ಊಟ ಮಾಡಿ ಆಮೇಲೆ ವಾಕಿಂಗ್ ಹೋಗ್ಬೇಕಲ್ವಾ, ಈ ಪುಟ್ಟ ಹೊಟ್ಟೆ ಹೇಗೆ ತಡೆಯುತ್ತೆ ಎಂದು ಪೆಚ್ಚಾಗಿ ಕೇಳಿದವ. ಇನ್ಮೇಲೆ ಮನೇಲಿ ತಿಂಡಿ ಊಟ ಎಲ್ಲ ಮಾಡಬೇಕು, ಆಚೆ ಮಾಡಿದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಆಮೇಲೆ ಡುಮ್ಮ ಆಗ್ತೀರ ನೋಡಿ, ನಂತರ ಹ್ಯಾಂಡ್ಸಮ್ ಆ್ಯಂಡ್ ಸ್ಮಾರ್ಟ್ ಆಗಿರೋದು ಬೇಡವಾ ಎಂದ ಮಗನ ಓಲೈಸಲು. ಓಕೆ ಪಪ್ಪ, 1 ಮಂತ್ಗೆ 1 ಸಲ ಆಚೆ ಕಲ್ಕೊಂಡು ಹೋಗಬೇಕು ಎಂದು ನಕ್ಕ ಪುಟ್ಟ ಕಂದ. ಅವನ ಜೊತೆ ಮಾತನಾಡುತ್ತಲೇ ತನ್ನ ಕೆಲಸ ಮಾಡುತ್ತಿದ್ದ ವಿಷ್ಣು. 15 ನಿಮಿಷದ ನಂತರ ಅವನ ಕ್ಯಾಬಿನ್ ಡೋರ್ ತಟ್ಟಿದಾಗ, ಎಸ್ ಕಮಿನ್ ಎಂದ ಗಂಭೀರವಾಗಿ. ಮಗನೆದುರು ಮಾತ್ರ ಅವನ ತರಲೆ ತುಂಟಾಟ, ಅಳು ಎಲ್ಲ ಲೋಕದೆರೆದು ಅವ ಕೋಪಿಷ್ಟನೆ. ಸರ್, ಸರ್ವ್ ಮಾಡಬೇಕಾ, ಇನ್ನೇನಾದರೂ ಬೇಕಾ ಎಂದರು ಅವರು. ತಲೆ ಆಡಿಸಿದವ, ಏನು ಬೇಡ, ನಾನು ಸರ್ವ್ ಮಾಡ್ಕೋತೀನಿ, ಹೋಗಿರಿ, ಬೇಕಾದರೆ ಕಾಲ್ ಮಾಡ್ತೀನಿ ಎಂದು ಅವರ ಕಳುಹಿಸಿ ತನ್ನ ಮಗನತ್ತ ಬಂದವ. ಚಾಂಪ್, ನಿಮಗೆ ಇವತ್ತು ದೋಸೆ ಎಂದು ಮುಚ್ಚಿದ್ದ ಪ್ಲೇಟ್ ತೆಗೆದವ. ನೋಡಿ, ಪುಟಾಣಿ ಪುಟಾಣಿ ದೋಸೆ ನಿಮ್ಮ ಥರ ಎಂದು ಪುಟ್ಟ ಪುಟ್ಟ ದೋಸೆಗಳನ್ನು ಮುರಿದು ಮೊದಲು ತಾನು ತಿಂದು ರುಚಿ ನೋಡಿ ನಂತರ ಮಗನಿಗೆ ತಿನ್ನಿಸಿದ್ದ. ಪಪ್ಪ, ನೀವು ತಿಂದಿಲ್ಲ ಅಲ್ವಾ, ತಿನ್ನಿ ಎಂದು ಪುಟ್ಟ ಕೈಗಳಿಂದ ದೋಸೆ ಮುರಿದು ತಿನ್ನಿಸಿದಾಗ ಮನಸಾರೆ ತಿಂದಿದ್ದ ವಿಷ್ಣು. ಚಾಂಪ್, ನಿಂಗೆ ನಿಜವಾಗ್ಲೂ ಅಮ್ಮ ಬೇಕೇನೋ, ಅಮ್ಮ ಬಂದರೆ ನಮ್ಮನ್ನು ದೂರ ಮಾಡ್ತಾಳೆ, ಇಷ್ಟು ಪ್ರೀತಿ ಕೊಡೋದಿಲ್ಲ, ಅವಳು ರಾಕ್ಷಸಿ ಕಣೋ, ನಿನ್ನ ನನ್ನಿಂದ ದೂರ ಮಾಡ್ತಾಳೆ ಎಂದು ಭಾವುಕನಾಗಿ ನುಡಿದಾಗ ತಲೆ ಆಡಿಸಿದವ. ಇಲ್ಲ ಪಪ್ಪ, ಯಾರು ಬಂದರೂ ನಾನು ನಿಮ್ಮಿಂದ ದೂರ ಆಗಲ್ಲ, ನಮ್ಮ ಹೊಸ ಮಿಚ್ಚ ಹೇಳಿದ್ದಾರೆ, ಅಮ್ಮ ಅಂದಲೇ ದೇವ್ರ ತಲ ಅಂತೆ, ಅವಳು ನಮಗಾಗಿ ಜೀವ ಬೇಕಾದೂ ಕೊತ್ತಾಲಂತೆ, ನಾನು ಒಂದು ಸಾಲಿ ಅವಳನ್ನು ನೋಡ್ತೀನಿ ಪಪ್ಪ, ಅವಳು ರಾಕ್ಷಸಿ ಥರ ಆದಿದ್ಲೆ ನಾನು ಬೇದ ದೂರ ಹೋಗು ಅಂತೀನಿ ಎಂದು ನಕ್ಕ ಮುದ್ದಾಗೆ.
ಅವನ ಮುದ್ದು ಮಾತಿಗೆ ಏನು ಹೇಳಬೇಕೋ ತಿಳಿಯದೆ ಸುಮ್ಮನೆ ನಕ್ಕವ ಅವನಿಗೆ ತಿನಿಸಿ ತಾನು ತಿಂದು ಕೈ ತೊಳೆದವ ಮತ್ತೆ ಫೋನ್ ಮಾಡಿ ಅವನ್ನೆಲ್ಲ ಕ್ಲೀನ್ ಮಾಡಿಸಿದ್ದ. ನೀವು ಆಟ ಆಡ್ತೀರಿ, ಒಂದು ಚಿಕ್ಕ ಮೀಟಿಂಗ್ ಇದೆ, ಹಿಂಗೋಗಿ ಮುಗಿಸ್ಬರ್ತೀನಿ ಎಂದು ಹೇಳಿ ತಾನು ಮೀಟಿಂಗ್ ಕೋಣೆಗೆ ನಡೆದ ವಿಷ್ಣು. ಅರ್ಧ ಗಂಟೆ ಇದ್ದ ಮೀಟಿಂಗ್ 1 ಗಂಟೆ ಆಗಿತ್ತು. ಅಷ್ಟರಲ್ಲಿ ಕುಳಿತು ಬೇಸರವಾಗಿ ಕ್ಯಾಬಿನಿಂದ ಆಚೆ ಬಂದಿದ್ದ ಆರ್ಯ. ಛೋಟಾ ಬಾಸ್, ಏನಾದರೂ ಬೇಕಾ ಎಂದು ಕೇಳಿದ ಅಲ್ಲ ಇದ್ದ ಆಫೀಸ್ ಬಾಯ್. ಅವನ ಹುಬ್ಬೆತ್ತಿ ನೋಡಿದವ, ಏನು ಬೇಡ, ನೀವೆಲ್ಲ ಹೇಗೆ ವರ್ಕ್ ಮಾಡ್ತಿಲ್ಲ ಅಂತ ನಾನು ನೋಡಬೇಕು, ನನ್ನ ಜೊತೆ ಬಾ ಎಂದು ಅವ ಮುಂದೆ ನಡೆದ್ರೆ ಹಿಂದೆ ನಡೆಯುತ್ತಿದ್ದ ಆಫೀಸ್ ಬಾಯ್ 1 ರೌಂಡ್ ಎಲ್ಲ ಸುತ್ತಾಡಿದವ. ಈಗ ನನಗೆ ಸುಸ್ತಾಗಿದೆ, ಒಂದು ಆರೆಂಜ್ ಜ್ಯೂಸ್ ತಗೊಂಬಾ ಎಂದು ದೊಡ್ಡ ಮನುಷ್ಯಂತೆ ಕುಳಿತು ಹೇಳಿದಾಗ ನಕ್ಕು ಹೋಗಿ ಅವ ಕೇಳಿದ್ದ ತಂದು ಕೊಟ್ಟಿದ್ನವ. ಏನು ಮಾಡ್ತಿದ್ರ ಚಾಂಪ್, ತುಂಬ ಲೇಟ್ ಆಯಿತು, ಸಾರಿ ಎಂದು ಒಳ ಬಂದ ವಿಷ್ಣು ಮಗನನ್ನು ನೋಡಿ ಹುಬ್ಬೇರಿಸಿದ್ದ. ಪಾಪ, ನಾನು ಎಲ್ಲರೂ ಹೇಗೆ ಕೆಲಸ ಮಾತಾಲೆ ಅಂತ ನೋಡ್ಕೊಂಬನ್ನ, ಅದಕ್ಕೆ ಸುಸ್ತಾತು, ಜ್ಯೂಸ್ ಕುದಿತಿದ್ದೀನಿ, ನಿಮಗೂ ಬೇಕಾ ಈ ಅಂತಲ್ ತತ್ತಾಲೆ ಎಂದಿದ್ದ ಅಪ್ಪನ ಮೇಲಿನ ಕಾಳಜಿಯಿಂದ. ಹ್ಞೂ ಸರ್, ನನಗೆ ಸುಸ್ತಾಗಿದೆ, ಆದರೆ ಜ್ಯೂಸ್ ಬೇಡ ಎಂದು ತನ್ನ ಜಾಗದಲ್ಲಿ ಕುಳಿತವ. ಚಾಂಪ್, ಮಧ್ಯಾಹ್ನ ನಿಮಗೆ ಸ್ವಲ್ಪ ಬಟ್ಟೆ ತಗೊಂಡು ಹೋಗೋಣ, ಇನ್ಮೇಲೆ ಹೊಸ ಸ್ಕೂಲಲ್ಲ, ಸೊ ಹೊಸ ಬಟ್ಟೆ ಎಂದಾಗ ಕುಳಿತಲಿಂದ ಎಗರಿದವ. ಹೇ, ನಂಗೆ ಹೊಸ ಬಟ್ಟೆ ಎಂದು ಕುಣಿದ ಮಗನ ನೋಡುತ್ತಾ ಎಲ್ಲ ಫೈಲ್ ಪರಿಶೀಲಿಸಿದವ. ನಾನು ನಾಳೆಯಿಂದ ಫುಲ್ ಟೈಮ್ ಇರ್ತೀನಿ, ಇವತ್ತು ಮೇಂಟೈನ್ ಮಾಡು ಎಂದು ತನ್ನ ಪಿಎಗೆ ತಿಳಿಸಿದವ. ಮಗನ ಎತ್ತಿಕೊಂಡು ಮಾಲ್ ಕಡೆಗೆ ನಡೆದಿದ್ದ. ಅದೇ ಮಾಲ್ಗೆ ಬಂದಿದ್ದರು ಆರು ಮತ್ತವಳ ಗೆಳೆಯ ಪ್ರಜ್ವಲ್. ಅವನು ಏನೋ ತೆಗೆದುಕೊಳ್ಳಬೇಕು ಎಂದು ಹೇಳಿದ್ರಿಂದ ಅಲ್ಲಿಗೆ ಬಂದಿದ್ದಳು ಅವಳು. ಲೋ, ನಿನ್ನ ಸೆಲೆಕ್ಷನ್ ಮುಗಿತಾನೇ ಇಲ್ಲ, ಹುಡುಗಿರ ಥರ ಸೆಲೆಕ್ಷನ್ ಮಾಡ್ತಿದೆಯಲ್ವಾ ಎಂದು ರೋಸಿ ಹೋಗಿ ನುಡಿದಳು. ಅವನು 1 ಗಂಟೆಯಿಂದ ಯಾವ ಬಟ್ಟೆಯನ್ನು ಆರಿಸದೇ ಇದ್ದಾಗ. ಇರೇ, ನಾಳೆ ನಾನು ಹುಡುಗಿ ಮನೆಗೆ ಹೋಗ್ತಿದ್ದೀನಿ, ಅದಕ್ಕೆ ಚೆನ್ನಾಗಿ ಕಾಣೋದು ಬೇಡವಾ, ನೀನೇನೋ ಬಾಸ್ ಮಗನನ್ನೇ ಪಟಾಯಿಸಿದೀಯಾ ಎಂದಾಗ ಅವನ ಬೆನ್ನಿಗೆ ಹೊಡೆದವಳು. ಹೋಗೋ, ನಾನು ಆಚೆ ಇರ್ತೀನಿ ಎಂದು ಆಚೆ ನಡೆದಳು ಅಲ್ಲಿಂದ. ಪುಟ್ಟ ಆರ್ಯನ ಬಟ್ಟೆಗಳ ಸೆಲೆಕ್ಷನ್ ಜೋರಿತ್ತು. ಬಗೆ ಬಗೆಯ ಬಟ್ಟೆಗಳ ತೊಟ್ಟು ತನ್ನಪ್ಪನಿಗೆ ತೋರಿಸುತ್ತಿದ್ದ. ಒಂದಷ್ಟು ಬಟ್ಟೆ ತೆಗೆದ ನಂತರ ವಿಷ್ಣುಗೆ ಕಾಲ್ ಬಂದ ಕಾರಣ ಅವ ಕೊಂಚ ಆಚೆ ಸರಿದಾಗ ಆರ್ಯ ಪಪ್ಪನ ನೋಡುತ್ತಿದ್ದ. ಆಗಷ್ಟೇ ಕೋಪದಿ ಆಚೆ ಬಂದ ಆರತಿ ನೋಡಿ, ಏ ಆಲು, ಇಲ್ಲಿ ಎಂದು ಕೂಗಿದ ಖುಷಿಯಿಂದ. ಅಷ್ಟೊತ್ತು ಕೋಪದಿ ಇದ್ದವಳು ಅವನ ದನಿ ಕೇಳಿದ್ದ ಖುಷಿಯಿಂದ ತಿರುಗಿ ನೋಡಿದ್ಲು ಅತ್ತ. ಏನು ಮಾಡ್ತಿದೆಯಾ ಚಾಂಪಿಲ್ಲಿ ಎಂದಳು ಅವನ ಕೆನ್ನೆಗೆ ಮುತ್ತಿಟ್ಟು. ವಿಷ್ಣು ಸ್ವಲ್ಪ ದೂರದಿಂದ ಅವರನ್ನೇ ನೋಡುತ್ತಿದ್ದ. ತನ್ನ ಮಗ ಒಂದು ಹುಡುಗಿಯ ಜೊತೆ ಮಾತನಾಡುವುದು ನೋಡಿ ಹುಬ್ಬು ಗಂಟಿಕ್ಕಿಕೊಂಡಿದ್ದ. ಬಟ್ಟೆ ತಗೊಳ್ಳೋದಕ್ಕೆ ಬಂದಿದ್ದು, ಪಪ್ಪ ಫೋನಲ್ಲಿ ಮಾತಾಡ್ತಿದ್ದಾಳೆ ಎಂದವ ಅವಳ ಮಗುವ ಖುಷಿಯಿಂದ ತನ್ನತ್ತ ತಿರುಗಿಸಿಕೊಂಡು. ಆಲು, ಪಪ್ಪ ಹೇಳಿದ್ಲು, ಅಮ್ಮ ಬತ್ತಾಳೆ ಅಂತೆ, ಅಮ್ಮನ್ನ ಅಪ್ಪ ಕರ್ಕೊಂಬತ್ತಲ್ಲಂತೆ ಎಂದ ಆರ್ಯ ಖುಷಿಯಿಂದ. ಅವನ ತನ್ನ ತೋಳಲ್ಲಿ ಹೊತ್ತವಳು. ಅಮ್ಮ ಹಾಗೆಲ್ಲ ಬರಲ್ಲ ಕಂದ, ಅವರು ದೇವರ ಬಳಿ ಹೋಗಿದ್ದಾರೆ ಎಂದಳು ಅವನನ್ನು ಓಲೈಸುವಂತೆ. ಅವನಿಗೆ ಆ ವಿಷಯ ತಿಳಿದೇ ಇಲ್ಲವೆಂದು ಅರಿವಿಲ್ಲ ಆಕೆಗೆ. ಇಲ್ಲ, ಪಾಪ ಹೇಳಿದಾಳೆ, ಅವಳು ಹೇಳಿದ್ಮೇಲೆ ಮುಗೀತು, ದೇವಳು ಅಲ್ಲ ಗುಮ್ಮ ಬಗ್ಗಿ ಇದ್ಲು ಕಲ್ಕೊಂಬತ್ತಲ್ಲ ಎಂದಾಗ ಆ ಪಾಪವಿಗೆ ಅಪ್ಪನ ಬಗೆಗಿದ್ದ ನಂಬಿಕೆ ನೋಡಿ ನಕ್ಕವಳು. ಹಾಗಿದ್ರೆ ಯಾರಾದರೂ ಅಪ್ಪನ ಮದುವೆ ಆದರೆ ನಿಂಗೆ ಅಮ್ಮ ಆಗ್ತಾರೆ, ನಿನ್ನ ಅಪ್ಪ ಯಾವ ಹುಡುಗಿನಾದರೂ ಮದುವೆ ಆಗಬೇಕು ಎಂದಾಗ ಅದೇನನ್ನಿಸಿತ್ತು ಆ ಪುಟ್ಟ ಪೋರನಿಗೆ. ನೀನೇ ನನ್ನ ಅಪ್ಪನ ಮದುವೆ ಆಗು, ನನ್ನಮ್ಮ ಆಗಿ ನೀನೇ ಬಾ, ಆಗ ನೀನು ನನಗೆ ಮಮ್ಮ ಫ್ರೆಂಡ್ ಆತೀಯಾ ಎಂದು ಮುದ್ದಾಗಿ ಕೇಳಿದಾಗ ಕಣ್ಣ ಅಳಿಸಿದ್ಲು ಆರು. ಏನು ಎಂದು ಆಶ್ಚರ್ಯದಿಂದ ಕೇಳಿದವಳ ನೋಡಿ, ನೀನೇ ಹೇಳಿದ್ದಲ್ಲ ನಿನಗೆ ಮದುವೆ ಆಗಿಲ್ಲ ಅಂತ, ಅದತ್ತೆ ನನ್ನ ಪಪ್ಪನ ಮದುವೆ ಆಗಿಬಿದು, ನಾನು ನಿನ್ನ ಜೊತೆ ಇರ್ತೀನಿ ಎಂದಾಗ ಏನು ಹೇಳಬೇಕು ತೋಚದೇ ಇದ್ದಾಗ ಅವಳ ತಲೆ ಮೇಲೆತ್ತಿದವ. ನನ್ನ ಪಪ್ಪ ತುಂಬ ಹ್ಯಾಂಡ್ಸಮ್ ಗೊತ್ತಾ, ತುಂಬ ಚೆನ್ನಾಗಿದ್ದಾಳೆ, ಇಲ್ಲೂ ಅವಳನ್ನು ಕರ್ಕೊಂಬರ್ತೀನಿ ಎಂದು ಅವಳ ತೋಳಿನಿಂದ ಜಾರಿದವ. ವಿಷ್ಣುವ ಹುಡುಕಿದ್ರೆ ಆರು ಶಾಕ್ನಲ್ಲೇ ನಿಂತಿದ್ಲು. ಆದರೆ ಅಷ್ಟರಲ್ಲಿ ತನ್ನ ಮಗ ಬೇರೆ ಕಡೆ ಹೋಗಿದ್ದು ನೋಡಿದ ವಿಷ್ಣು ಅವಳ ಬಳಿ ಬಂದ. ಯಪ್ಪ, ಎಷ್ಟು ಮಾತಾಡ್ತಾನೆ ಎಂದು ತಿರ್ಗ ಹೊರಟವಳ ನಡುವ ಗಿಲ್ಲಿದ್ರು ಯಾರೋ. ತಕ್ಷಣ ಕೋಪದಿ ಹಿಂತಿರುಗಲು ವಿಷ್ಣು ನಿಂತಿದ್ದ ಅಲ್ಲಿ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹಿಸ್ತಾ ಇರಿ.